ಸುರಭಿ ಮೇಡಮ್ ಮತ್ತೆ ಶ್ವೇತಾ ಮೇಡಮ್ ಅವರು ಆಗ್ಲಿಂದ ಏನೋ ಒಂಥರ ನಮ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬಿದ್ದಾಗೆ ಮಾತಾಡ್ತಿದ್ದೀರಾ. ವಿರೋಧ ಪಕ್ಷದವರು ಮೇಡಮ್ ಅವ್ರದ್ದು ಅದೇ ಹೌದೌದು, ಮಾತಾಡೋದ್ರಲ್ಲಿ ತಪ್ಪಿಲ್ಲ ಮೇಡಮ್. ಪ್ರಶ್ನೆ ಮಾಡ್ಬೇಕು, ಆಗ್ಲೇ ಜನಕ್ಕೂ ಗೊತ್ತಾಗುತ್ತೆ ಯಾರ್ಯಾರು ಹೇಗೆ ಅಂತ. ಒಂದ್ ನಿಮಿಷ, ನಾನು 2 ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು ವಿಷಯನ. 2 ಯೋಜನೆಗಳ ಬಗ್ಗೆ, ಬಿಜೆಪಿ ಸರ್ಕಾರ ತಂದಂತಹ 2 ಯೋಜನೆಗಳ ಬಗ್ಗೆ ಮಾತಾಡ್ತೀನಿ. ಒಂದು ಮಹಿಳಾ ಸಮೃದ್ಧಿ ಯೋಜನೆ ಅಂತ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿರುತ್ತೆ. 2 ಬಿಹಾರಲ್ಲಿ ರೋಜ್ಗಾರ್ ಯೋಜನೆ ಅಂತ ತರುತ್ತೆ. ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿ ತಂದಂತಹ ಯೋಜನೆಯಲ್ಲಿ ಎಷ್ಟು ಕಂತುಗಳು ಜನಗಳ ಅಕೌಂಟ್ಗೆ ಹೋಗಿದೆ? ಫೆಬ್ರವರಿ 20, 2025ರಲ್ಲಿ ಅಧಿಕಾರಕ್ಕೆ ಬಂದಿರುತ್ತೆ. ಮೇಡಮ್ ಸುರಭಿ ಅವರು ಉತ್ತರ ಕೊಡಬೇಕು. ಎಷ್ಟು ಕಂತು ಇವತ್ತಿನ ದಿನ ದೆಹಲಿ ಜನಗಳ ಹೆಣ್ಣು ಮಕ್ಕಳ ಖಾತೆಗೆ ಹೋಗಿದೆ? ಇನ್ನೊಂದು ಪ್ರಶ್ನೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಉತ್ತರ ಕೊಡ್ತೇನೆ. ಇಷ್ಟು ಗಟ್ಟಿಯಾಗಿ ಕೇಳ್ತಿರುವಂತಹ ಈ ಪ್ರಶ್ನೆಗೆ ಧನ್ಯವಾದಗಳು. ಡೆಲ್ಲಿನಲ್ಲಿ ಏನ್ ನಡೀತಾ ಇದೆ, ಬಿಹಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ದೇಶ ಒಂದು ಅಂತಾನೆ ಅಂದ್ಕೊಂಡಿರೋದು, ಮಾತಾಡೋಣ ಆ ವಿಷಯದ ಬಗ್ಗೆ. ಆದ್ರೆ ಅದೇ ಪ್ರಶ್ನೆ ಕರ್ನಾಟಕದ ಕೇಳಿದಾಗ ನೀವ್ ಯಾಕೆ ಬೇಸರ ಮಾಡ್ತೀರಾ, ನೀವ್ ಯಾಕೆ ಬೇಸರ ಪಡ್ತೀರಾ? ಪ್ರತಿ ತಿಂಗಳು ಹೋಗ್ತಾ ಇದೆ ಮೇಡಮ್ ಡೆಲ್ಲಿನಲ್ಲಿ, ಪ್ರತಿ ತಿಂಗಳು ಹೋಗ್ತಿರೋದು. ದಯವಿಟ್ಟು ಇದೇ ಪ್ರಶ್ನೆ ಕರ್ನಾಟಕದಲ್ಲಿ ಕೇಳಿದಾಗ ಯಾಕೆ ನಿಮಗೆ ಇಷ್ಟು ಬೇಸರ ಆಗತ್ತೆ? ಇವತ್ತು ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳ ಕಡಿಮೆ ಸೀಟ್ಸ್ ನ ಗೆದ್ದಿರಬಹುದು ಡೆಲ್ಲಿನಲ್ಲಿ, ಅವರು ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇ ಪ್ರತಿಪಕ್ಷ ನಾವು ಕರ್ನಾಟಕದಲ್ಲಿ ನಾವು ಪ್ರಶ್ನೆ ಕೇಳ್ತಿರುವಂತದ್ದು. ಈ ಪ್ರಶ್ನೆಗೆ ನೀವು ಉತ್ತರ ಕೇಳೋಕೆ ಇಷ್ಟ ಇಲ್ಲ, ಡೆಲ್ಲಿ ಕರ್ಕೊಂಡು ಹೋಗ್ಬೇಕು, ಬಿಹಾರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ವೀಣಾ ಮೇಡಮ್ಗೆ ಪ್ರಶ್ನೆ ಪ್ರಶ್ನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೆ ವಿರೋಧ ಪಕ್ಷವಾದ ಬಿಜೆಪಿ ಆಗ್ರಹಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾ? ಮೊದಲ ಪ್ರಶ್ನೆ. ಎರಡನೆಯದ್ದು, ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಳಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯವರು ಹೋಗ್ಬಿಟ್ಟು ಈ 2 ತಿಂಗಳ ಕಂತಿನ ರಿಲೀಸ್ ಮಾಡಿ ಅಂತ ಕೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಕ್ಷಮೆ ಇರಲಿ, ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋ ಕಾರಣಕ್ಕೆ ಡಿಲೇ ಮಾಡಲಾಗ್ತಿದೆ ಅನ್ನೋ ಆರೋಪ. ಇದು ಸತ್ಯನಾ? ನೋಡೋಣ ಬ್ರೇಕ್ ಆದ್ಮೇಲೆ. ಸುರಭಿ ಮೇಡಮ್ ಮತ್ತೆ ಶ್ವೇತಾ ಮೇಡಮ್ ಅವರು ಆಗ್ಲಿಂದ ಏನೋ ಒಂಥರ ನಮ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬಿದ್ದಾಗೆ ಮಾತಾಡ್ತಿದ್ದೀರಾ. ವಿರೋಧ ಪಕ್ಷದವರು ಮೇಡಮ್ ಅವ್ರದ್ದು ಅದೇ ಹೌದೌದು, ಮಾತಾಡೋದ್ರಲ್ಲಿ ತಪ್ಪಿಲ್ಲ ಮೇಡಮ್. ಪ್ರಶ್ನೆ ಮಾಡ್ಬೇಕು, ಆಗ್ಲೇ ಜನಕ್ಕೂ ಗೊತ್ತಾಗುತ್ತೆ ಯಾರ್ಯಾರು ಹೇಗೆ ಅಂತ. ಒಂದ್ ನಿಮಿಷ, ನಾನು 2 ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು ವಿಷಯನ. 2 ಯೋಜನೆಗಳ ಬಗ್ಗೆ, ಬಿಜೆಪಿ ಸರ್ಕಾರ ತಂದಂತಹ 2 ಯೋಜನೆಗಳ ಬಗ್ಗೆ ಮಾತಾಡ್ತೀನಿ. ಒಂದು ಮಹಿಳಾ ಸಮೃದ್ಧಿ ಯೋಜನೆ ಅಂತ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿರುತ್ತೆ. 2 ಬಿಹಾರಲ್ಲಿ ರೋಜ್ಗಾರ್ ಯೋಜನೆ ಅಂತ ತರುತ್ತೆ. ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿ ತಂದಂತಹ ಯೋಜನೆಯಲ್ಲಿ ಎಷ್ಟು ಕಂತುಗಳು ಜನಗಳ ಅಕೌಂಟ್ಗೆ ಹೋಗಿದೆ? ಫೆಬ್ರವರಿ 20, 2025ರಲ್ಲಿ ಅಧಿಕಾರಕ್ಕೆ ಬಂದಿರುತ್ತೆ. ಮೇಡಮ್ ಸುರಭಿ ಅವರು ಉತ್ತರ ಕೊಡಬೇಕು. ಎಷ್ಟು ಕಂತು ಇವತ್ತಿನ ದಿನ ದೆಹಲಿ ಜನಗಳ ಹೆಣ್ಣು ಮಕ್ಕಳ ಖಾತೆಗೆ ಹೋಗಿದೆ? ಇನ್ನೊಂದು ಪ್ರಶ್ನೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಉತ್ತರ ಕೊಡ್ತೇನೆ. ಇಷ್ಟು ಗಟ್ಟಿಯಾಗಿ ಕೇಳ್ತಿರುವಂತಹ ಈ ಪ್ರಶ್ನೆಗೆ ಧನ್ಯವಾದಗಳು. ಡೆಲ್ಲಿನಲ್ಲಿ ಏನ್ ನಡೀತಾ ಇದೆ, ಬಿಹಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ದೇಶ ಒಂದು ಅಂತಾನೆ ಅಂದ್ಕೊಂಡಿರೋದು, ಮಾತಾಡೋಣ ಆ ವಿಷಯದ ಬಗ್ಗೆ. ಆದ್ರೆ ಅದೇ ಪ್ರಶ್ನೆ ಕರ್ನಾಟಕದ ಕೇಳಿದಾಗ ನೀವ್ ಯಾಕೆ ಬೇಸರ ಮಾಡ್ತೀರಾ, ನೀವ್ ಯಾಕೆ ಬೇಸರ ಪಡ್ತೀರಾ? ಪ್ರತಿ ತಿಂಗಳು ಹೋಗ್ತಾ ಇದೆ ಮೇಡಮ್ ಡೆಲ್ಲಿನಲ್ಲಿ, ಪ್ರತಿ ತಿಂಗಳು ಹೋಗ್ತಿರೋದು. ದಯವಿಟ್ಟು ಇದೇ ಪ್ರಶ್ನೆ ಕರ್ನಾಟಕದಲ್ಲಿ ಕೇಳಿದಾಗ ಯಾಕೆ ನಿಮಗೆ ಇಷ್ಟು ಬೇಸರ ಆಗತ್ತೆ? ಇವತ್ತು ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳ ಕಡಿಮೆ ಸೀಟ್ಸ್ ನ ಗೆದ್ದಿರಬಹುದು ಡೆಲ್ಲಿನಲ್ಲಿ, ಅವರು ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇ ಪ್ರತಿಪಕ್ಷ ನಾವು ಕರ್ನಾಟಕದಲ್ಲಿ ನಾವು ಪ್ರಶ್ನೆ ಕೇಳ್ತಿರುವಂತದ್ದು. ಈ ಪ್ರಶ್ನೆಗೆ ನೀವು ಉತ್ತರ ಕೇಳೋಕೆ ಇಷ್ಟ ಇಲ್ಲ, ಡೆಲ್ಲಿ ಕರ್ಕೊಂಡು ಹೋಗ್ಬೇಕು, ಬಿಹಾರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ವೀಣಾ ಮೇಡಮ್ಗೆ ಪ್ರಶ್ನೆ ಪ್ರಶ್ನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೆ ವಿರೋಧ ಪಕ್ಷವಾದ ಬಿಜೆಪಿ ಆಗ್ರಹಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾ? ಮೊದಲ ಪ್ರಶ್ನೆ. ಎರಡನೆಯದ್ದು, ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಳಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯವರು ಹೋಗ್ಬಿಟ್ಟು ಈ 2 ತಿಂಗಳ ಕಂತಿನ ರಿಲೀಸ್ ಮಾಡಿ ಅಂತ ಕೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ
ಕ್ಷಮೆ ಇರಲಿ, ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋ ಕಾರಣಕ್ಕೆ ಡಿಲೇ ಮಾಡಲಾಗ್ತಿದೆ ಅನ್ನೋ ಆರೋಪ, ಇದು ಸತ್ಯನಾ? ನೋಡೋಣ ಬ್ರೇಕ್ ಆದ್ಮೇಲೆ. ಸುರಭಿ ಮೇಡಮ್ ಮತ್ತೆ ಶ್ವೇತಾ ಮೇಡಮ್ ಅವರು ಆಗ್ಲಿಂದ ಏನೋ ಒಂಥರ ನಮ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬಿದ್ದಾಗೆ ಮಾತಾಡ್ತಿದ್ದೀರಾ. ವಿರೋಧ ಪಕ್ಷದವರು ಮೇಡಮ್ ಅವ್ರದ್ದು ಅದಕ್ಕೆ ಹೌದೌದು, ಮಾತಾಡೋದ್ರಲ್ಲಿ ತಪ್ಪಿಲ್ಲ ಮೇಡಮ್. ಪ್ರಶ್ನೆ ಮಾಡ್ಬೇಕು, ಆಗ್ಲೇ ಜನಕ್ಕೂ ಗೊತ್ತಾಗುತ್ತೆ ಯಾರ್ಯಾರು ಹೇಗೆ ಅಂತ. ಒಂದ್ ನಿಮಿಷ, ನಾನು ಎರಡು ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು ವಿಷಯನ. ಎರಡು ಯೋಜನೆಗಳ ಬಗ್ಗೆ ಬಿಜೆಪಿ ಸರ್ಕಾರ ತಂದಂತಹ ಎರಡು ಯೋಜನೆಗಳ ಬಗ್ಗೆ ಮಾತಾಡ್ತೀನಿ. ಒಂದು ಮಹಿಳಾ ಸಮೃದ್ಧಿ ಯೋಜನೆ ಅಂತ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿರುತ್ತೆ. ಎರಡು ಬಿಹಾರಲ್ಲಿ ರೋಜ್ಗಾರ್ ಯೋಜನೆ ಅಂತ ತರುತ್ತೆ. ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿ ತಂದಂತಹ ಯೋಜನೆಯಲ್ಲಿ ಎಷ್ಟು ಕಂತುಗಳು ಜನಗಳ ಅಕೌಂಟ್ಗೆ ಹೋಗಿದೆ? ಫೆಬ್ರವರಿ 20, 2025 ಅಧಿಕಾರಕ್ಕೆ ಬಂದಿರುತ್ತೆ. ಮೇಡಮ್ ಸುರಭಿ ಅವರು ಉತ್ತರ ಕೊಡಬೇಕು. ಎಷ್ಟು ಕಂತು ಇವತ್ತಿನ ದಿನ ದೆಹಲಿ ಜನಗಳ ಹೆಣ್ಣು ಮಕ್ಕಳ ಖಾತೆಗೆ ಹೋಗಿದೆ? ಇನ್ನೊಂದು ಪ್ರಶ್ನೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಉತ್ತರ ಕೊಡ್ತೇನೆ. ಇಷ್ಟು ಗಟ್ಟಿಯಾಗಿ ಕೇಳ್ತಿರುವಂತಹ ಈ ಪ್ರಶ್ನೆಗೆ ಧನ್ಯವಾದಗಳು. ಡೆಲ್ಲಿನಲ್ಲಿ ಏನ್ ನಡೀತಾ ಇದೆ, ಬಿಹಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ದೇಶ ಒಂದು ಅಂತಾನೆ ಅಂದ್ಕೊಂಡಿರೋದು, ಮಾತಾಡೋಣ ಆ ವಿಷಯದ ಬಗ್ಗೆ. ಆದ್ರೆ ಅದೇ ಪ್ರಶ್ನೆ ಕರ್ನಾಟಕದ ಕೇಳಿದಾಗ ನೀವ್ ಯಾಕೆ ಬೇಸರ ಮಾಡ್ತೀರಾ, ನೀವ್ ಯಾಕೆ ಬೇಸರ ಪಡ್ತೀರಾ? ಪ್ರತಿ ತಿಂಗಳು ಹೋಗ್ತಾ ಇದೆ ಮೇಡಮ್ ಡೆಲ್ಲಿನಲ್ಲಿ, ಪ್ರತಿ ತಿಂಗಳು ಹೋಗ್ತಿರುವಂತದ್ದು. ದಯವಿಟ್ಟು ಇದೇ ಪ್ರಶ್ನೆ ಕರ್ನಾಟಕದಲ್ಲಿ ಕೇಳಿದಾಗ ಯಾಕೆ ನಿಮಗೆ ಇಷ್ಟು ಬೇಸರ ಆಗತ್ತೆ? ಇವತ್ತು ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳ ಕಡಿಮೆ ಸೀಟ್ಸ್ ನ ಗೆದ್ದಿರಬಹುದು ಡೆಲ್ಲಿನಲ್ಲಿ, ಅವರು ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇ ಪ್ರತಿಪಕ್ಷ ನಾವು ಕರ್ನಾಟಕದಲ್ಲಿ ನಾವು ಪ್ರಶ್ನೆ ಕೇಳ್ತಿರುವಂತದ್ದು. ಈ ಪ್ರಶ್ನೆಗೆ ನೀವು ಉತ್ತರ ಕೇಳಕ್ ಇಷ್ಟ ಇಲ್ಲ, ಡೆಲ್ಲಿ ಕರ್ಕೊಂಡು ಹೋಗ್ಬೇಕು, ಬಿಹಾರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ವೀಣಾ ಪ್ರಶ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೆ ವಿರೋಧ ಪಕ್ಷವಾದ ಬಿಜೆಪಿ ಆಗ್ರಹಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾ? ಮೊದಲ ಪ್ರಶ್ನೆ. ಎರಡನೆಯದ್ದು, ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಳಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯವರು ಹೋಗ್ಬಿಟ್ಟು ಈ 2 ತಿಂಗಳ ಕಂತಿನ ರಿಲೀಸ್ ಮಾಡಿ ಅಂತ ಕೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಕ್ಷಮೆ ಇರಲಿ, ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋ ಕಾರಣಕ್ಕೆ ಡಿಲೇ ಮಾಡಲಾಗ್ತಿದೆ ಅನ್ನೋ ಆರೋಪ, ಇದು ಸತ್ಯನಾ? ನೋಡೋಣ ಬ್ರೇಕ್ ಆದ್ಮೇಲೆ. ಸುರಭಿ ಮೇಡಮ್ ಮತ್ತೆ ಶ್ವೇತಾ ಮೇಡಮ್ ಅವರು ಆಗ್ಲಿಂದ ಏನೋ ಒಂಥರ ನಮ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬಿದ್ದಾಗೆ ಮಾತಾಡ್ತಿದ್ದೀರಾ. ವಿರೋಧ ಪಕ್ಷದವರು ಮೇಡಮ್ ಅವ್ರದ್ದು ಅದಕ್ಕೆ ಹೌದೌದು, ಮಾತಾಡೋದ್ರಲ್ಲಿ ತಪ್ಪಿಲ್ಲ ಮೇಡಮ್. ಪ್ರಶ್ನೆ ಮಾಡ್ಬೇಕು, ಆಗ್ಲೇ ಜನಕ್ಕೂ ಗೊತ್ತಾಗುತ್ತೆ ಯಾರ್ಯಾರು ಹೇಗೆ ಅಂತ. ಒಂದ್ ನಿಮಿಷ, ನಾನು ಎರಡು ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು ವಿಷಯನ. ಎರಡು ಯೋಜನೆಗಳ ಬಗ್ಗೆ ಬಿಜೆಪಿ ಸರ್ಕಾರ ತಂದಂತಹ ಎರಡು ಯೋಜನೆಗಳ ಬಗ್ಗೆ ಮಾತಾಡ್ತೀನಿ. ಒಂದು ಮಹಿಳಾ ಸಮೃದ್ಧಿ ಯೋಜನೆ ಅಂತ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿರುತ್ತೆ. ಎರಡು ಬಿಹಾರಲ್ಲಿ ರೋಜ್ಗಾರ್ ಯೋಜನೆ ಅಂತ ತರುತ್ತೆ. ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿ ತಂದಂತಹ ಯೋಜನೆಯಲ್ಲಿ ಎಷ್ಟು ಕಂತುಗಳು ಜನಗಳ ಅಕೌಂಟ್ಗೆ ಹೋಗಿದೆ? ಫೆಬ್ರವರಿ 20, 2025 ಅಧಿಕಾರಕ್ಕೆ ಬಂದಿರುತ್ತೆ. ಮೇಡಮ್ ಸುರಭಿ ಅವರು ಉತ್ತರ ಕೊಡಬೇಕು. ಎಷ್ಟು ಕಂತು ಇವತ್ತಿನ ದಿನ ದೆಹಲಿ ಜನಗಳ ಹೆಣ್ಣು ಮಕ್ಕಳ ಖಾತೆಗೆ ಹೋಗಿದೆ? ಇನ್ನೊಂದು ಪ್ರಶ್ನೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಉತ್ತರ ಕೊಡ್ತೇನೆ. ಇಷ್ಟು ಗಟ್ಟಿಯಾಗಿ ಕೇಳ್ತಿರುವಂತಹ ಈ ಪ್ರಶ್ನೆಗೆ ಧನ್ಯವಾದಗಳು. ಡೆಲ್ಲಿನಲ್ಲಿ ಏನ್ ನಡೀತಾ ಇದೆ, ಬಿಹಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ದೇಶ ಒಂದು ಅಂತಾನೆ ಅಂದ್ಕೊಂಡಿರೋದು, ಮಾತಾಡೋಣ ಆ ವಿಷಯದ ಬಗ್ಗೆ. ಆದ್ರೆ ಅದೇ ಪ್ರಶ್ನೆ ಕರ್ನಾಟಕದ ಕೇಳಿದಾಗ ನೀವ್ ಯಾಕೆ ಬೇಸರ ಮಾಡ್ತೀರಾ, ನೀವ್ ಯಾಕೆ ಬೇಸರ ಪಡ್ತೀರಾ? ಪ್ರತಿ ತಿಂಗಳು ಹೋಗ್ತಾ ಇದೆ ಮೇಡಮ್ ಡೆಲ್ಲಿನಲ್ಲಿ, ಪ್ರತಿ ತಿಂಗಳು ಹೋಗ್ತಿರುವಂತದ್ದು. ದಯವಿಟ್ಟು ಇದೇ ಪ್ರಶ್ನೆ ಕರ್ನಾಟಕದಲ್ಲಿ ಕೇಳಿದಾಗ ಯಾಕೆ ನಿಮಗೆ ಇಷ್ಟು ಬೇಸರ ಆಗತ್ತೆ? ಇವತ್ತು ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳ ಕಡಿಮೆ ಸೀಟ್ಸ್ ನ ಗೆದ್ದಿರಬಹುದು ಡೆಲ್ಲಿನಲ್ಲಿ, ಅವರು ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇ ಪ್ರತಿಪಕ್ಷ ನಾವು ಕರ್ನಾಟಕದಲ್ಲಿ ನಾವು ಪ್ರಶ್ನೆ ಕೇಳ್ತಿರುವಂತದ್ದು. ಈ ಪ್ರಶ್ನೆಗೆ ನೀವು ಉತ್ತರ ಕೇಳಕ್ ಇಷ್ಟ ಇಲ್ಲ, ಡೆಲ್ಲಿ ಕರ್ಕೊಂಡು ಹೋಗ್ಬೇಕು, ಬಿಹಾರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ವೀಣಾ ಪ್ರಶ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೆ ವಿರೋಧ ಪಕ್ಷವಾದ ಬಿಜೆಪಿ ಆಗ್ರಹಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾ? ಮೊದಲ ಪ್ರಶ್ನೆ. ಎರಡನೆಯದ್ದು, ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಳಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯವರು ಹೋಗ್ಬಿಟ್ಟು ಈ 2 ತಿಂಗಳ ಕಂತಿನ ರಿಲೀಸ್ ಮಾಡಿ ಅಂತ ಕೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಕ್ಷಮೆ ಇರಲಿ, ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋ ಕಾರಣಕ್ಕೆ ಡಿಲೇ ಮಾಡಲಾಗ್ತಿದೆ ಅನ್ನೋ ಆರೋಪ, ಇದು ಸತ್ಯನಾ? ನೋಡೋಣ ಬ್ರೇಕ್ ಆದ್ಮೇಲೆ.